ಡೀಸೆಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ಒಂದು ಪಲ್ಟಿಯಾದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನದಿ ಸಿನ್ನೂರು ಗ್ರಾಮದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ತಡರಾತ್ರಿ ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿಯಾಗಿತ್ತು. ಬೆಳಗ್ಗೆ ಸುದ್ದಿ ಗೊತ್ತಾಗ್ತಿದ್ದಂತೆ ಜನರು ಬಿಂದಿಗೆ ಬಕೆಟ್ ತಂದು ಡೀಸೆಲ್ ತುಂಬಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಇದು ರಿಲಯನ್ಸ್ ಕಂಪನಿಗೆ ಸೇರಿದಂತಹ ಟ್ಯಾಂಕರ್ ಆಗಿದೆ. ಘಟನೆ ಹಿನ್ನೆಲೆಯಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಬೃಹತ್ ಕ್ರೇನ್ ಮೂಲಕ ಟ್ಯಾಂಕರ್ ಅನ್ನ ಮೇಲಕ್ಕೆ ಎತ್ತುವಂತಹ ಕಾರ್ಯ ಕೂಡ ನಡೀತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಈಗ ಎಲ್ಲವೂ ಕೂಡ ಸರಿ ಹೋಗಿದೆಯಾ? ತೆರವುಗೊಳಿಸಲಾಗಿದೆಯಾ? ಟ್ಯಾಂಕರ್ ಪಲ್ಟಿ ಆಗಿದ್ದನ್ನ ಮೇಲ್ಕೆತ್ತಿದ್ದಾರಾ? ಹೇಗೆ? ದಿವ್ಯ, ಈ ಒಂದು ಕಲಬುರಗಿಯ ನದಿ ಸಿನ್ನೂರು ಗ್ರಾಮದಲ್ಲಿ ರಿಲಯನ್ಸ್ ಬಂಕ್ಗೆ ಸೇರಿದಂತಹ ಒಂದು ಡೀಸೆಲ್ ಟ್ಯಾಂಕರ್ ಕಳೆದ ರಾತ್ರಿ ಪಲ್ಟಿಯಾಗಿದ್ದು, ಜೊತೆ ಈಗಲೂ ಕೂಡ ಒಂದು ಕ್ರೇನ್ ಮೂಲಕ ಒಂದು ಪಲ್ಟಿಯಾದಂತಹ ಒಂದು ಡೀಸೆಲ್ ಟ್ಯಾಂಕರ್ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪರಿಣಾಮವಾಗಿ ಬೀದರ್ ಟು ಶ್ರೀರಂಗಪಟ್ಟಣ ಇರುವಂತಹ ರಾಜ್ಯ ಹೆದ್ದಾರಿ ಸುಮಾರು 2 ರಿಂದ 3 ಕಿಲೋಮೀಟರ್ ಅಷ್ಟು ಈಗಾಗಲೇ ರಸ್ತೆ ಒಂದು ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರಲ್ಲಿ ಆ ಒಂದು ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಡೀಸೆಲ್ ಟ್ಯಾಂಕರ್ ಏನು ಪಲ್ಟಿಯಾಗಿತ್ತು. ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ವಹಿಸಿದಂತಹ ಕಂಪನಿಯಾಗ ಆಯಿಲ್ ಕಂಪನಿಯವರಾಗಿರ್ಬೋದು ಮತ್ತು ಅಗ್ನಿಶಾಮಕ ದಳದವರು ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಹೋಗಿ ಈಗಾಗಲೇ ಆ ಒಂದು ಟ್ಯಾಂಕರ್ ನಲ್ಲಿದ್ದಂತಹ ಸಂಪೂರ್ಣ ಡೀಸೆಲ್ ಅನ್ನು ಈಗಾಗಲೇ ಅವರ ಒಂದು ಇನ್ನೊಂದು ಟ್ಯಾಂಕರ್ಗೆ ಶಿಫ್ಟ್ ಮಾಡಿದ್ದಾರೆ. ದಿವ್ಯ, ಅಂದ್ರೆ ಬಹುಪಾಲು ಸೋರಿಕೆ ಆಗಿತ್ತಾ? ದಿವ್ಯ, ಕಳೆದ ರಾತ್ರಿ ಸುಮಾರು 1 ಗಂಟೆಗೆ ಈ ಒಂದು ಡೀಸೆಲ್ ಟ್ಯಾಂಕರ್ ಪಲ್ಟಿಯಾಗಿದೆ. ಈ ಒಂದು ವಿಷಯ ತಿಳಿದ ಕೂಡಲೇ ಸುಮಾರು 1-1.5 ಗಂಟೆ ನಂತರ ಆ ಒಂದು ಇನ್ನೊಂದು ಡೀಸೆಲ್ ಟ್ಯಾಂಕರ್ ಆ ಒಂದು ಘಟನಾ ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ಬಹುತೇಕ ಡೀಸೆಲ್ ಅನ್ನು ಈಗಾಗಲೇ ಬೇರೆಡೆ ಶಿಫ್ಟ್ ಮಾಡಿದ್ದಾರೆ. ಆದ್ರೂ ಕೂಡ ಸುತ್ತಮುತ್ತಲಿರುವಂತಹ ಕೆಲ ಗ್ರಾಮಸ್ಥರು ಏನು ಸೋರಿಕೆ ಆಗ್ತಾ ಇದೆ ಸಣ್ಣ ಪ್ರಮಾಣದ ಒಂದು ಡೀಸೆಲ್, ಆ ಒಂದು ಡೀಸೆಲ್ ತುಂಬಿಕೊಳ್ಳಲು ಬಿಂದಿಗೆ ಮತ್ತು ಕೊಡಗಳನ್ನು ಹಿಡಿದುಕೊಂಡು ಆ ಒಂದು ಸ್ಥಳಕ್ಕೆ ಬರ್ತಾ ಇದ್ರೆ. ಆದ್ರೆ ಅಲ್ಲಿರುವಂತಹ ಪೊಲೀಸರು ಮತ್ತು ಆಯಿಲ್ ಕಂಪನಿಯವರು ಮುಂಜಾಗ್ರತಾ ಕ್ರಮವಾಗಿ ಯಾರನ್ನು ಕೂಡ ಒಂದು ಗ್ರಾಮಸ್ಥರನ್ನು ಆ ಒಂದು ಸ್ಥಳಕ್ಕೆ ಬಿಡ್ತಾ ಇಲ್ಲ. ದಿವ್ಯ, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಟ್ಯಾಂಕರ್ ಪಲ್ಟಿ ಪ್ರಕರಣ. ಈಗ ಅದನ್ನ ತೆರವುಗೊಳಿಸಲಾಗಿದೆ. ಒಂದಷ್ಟು ಡೀಸೆಲ್ ಸೋರಿಕೆಯಾಗಿತ್ತು, ಅದನ್ನ ಏನು ಮಾಡ್ಲಿಕ್ಕಾಗಲಿಲ್ಲ. ಅಲ್ಲಿನ ಸ್ಥಳೀಯರೇ ಒಂದಷ್ಟು ಬಿಂದಿಗೆ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನ ತಂದು ತುಂಬಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ ಎಲ್ಲವೂ ಕೂಡ ಸರಿ ಹೋಗಿದೆ ಮತ್ತು ಆ ಟ್ಯಾಂಕರ್ನಲ್ಲಿ ಇದ್ದಂತಹ ಡೀಸೆಲ್ನ ಬೇರೆ ಒಂದು ಟ್ಯಾಂಕರ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಈ ಪ್ರಕರಣ ನೋಡ್ತಿದ್ದ ಹಾಗೆ ನಮಗೆ ಈ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ಆಗಿತ್ತಲ್ವಾ ಅಂತ ನೆನಪಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದ್ರೆ ಅಲ್ಲಿ ಏನು 140 ಮಂದಿ ಸಾವನ್ನಪ್ಪಿದ್ರು. ಅಂಥದ್ದೊಂದು ದುರ್ಘಟನೆ ಪಾಕಿಸ್ತಾನದಲ್ಲಿ ಆಗಿತ್ತು.